ನಮಸ್ಕಾರ. ನಾನಿವತ್ತು ಆರೋಗ್ಯಕರವಾದಂಥ ನುಗ್ಗೆ ಸೊಪ್ಪಿನ ಚಟ್ನಿಯೊಂದಿಗೆ ಬಂದಿದ್ದೀನಿ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲು ಮಿಕ್ಸಿ ಜಾರ್ಗೆ ನಾನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಸ್ವಲ್ಪ ಸಾಂಬಾರು ಪುಡಿ, ನಾವು ಮಾಮೂಲಿ ಸಾಂಬಾರಿಗೆ ಏನು ಯೂಸ್ ಮಾಡ್ತೀವೋ ಅದೇ ಸಾಂಬಾರು ಪುಡಿಯನ್ನು 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ, ಇವುಗಳನ್ನು ಹಾಕಿ ನಾನು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಇನ್ನು ನುಗ್ಗೆ ಸೊಪ್ಪಿನ ಬಗ್ಗೆ ಹೇಳಬೇಕು ಅಂದರೆ ಇದು ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ. ಹಾರ್ಟ್ ಮತ್ತು ಬೋನ್ ಹೆಲ್ತ್ಗೆ ಕೂಡ ಒಳ್ಳೆಯದು. ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಹೀಗೆ ತುಂಬ ಒಳ್ಳೆಯ ಗುಣವನ್ನು ಹೊಂದಿರುವಂಥ ನುಗ್ಗೆ ಸೊಪ್ಪು ನಮ್ಮ ಆಹಾರದಲ್ಲಿ ನಾವು ಎಷ್ಟು ಉಪಯೋಗಿಸ್ತೀವೋ ಅಷ್ಟು ಒಳ್ಳೆಯದು. ಐರನ್ ಡೆಫಿಷಿಯನ್ಸಿ ಇರೋರು ಕೂಡ ಇದು ತುಂಬ ಒಳ್ಳೆಯದು. ನಾನಿಲ್ಲಿ ಅಚ್ಕಾರದ ಪುಡಿ ಮತ್ತು ಸಾಂಬಾರು ಪುಡಿಯನ್ನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಹಾಗೆ ಈ ಕಡೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾವು ಈಗ ಒಂದು ಒಗ್ಗರಣೆಯನ್ನು ಪ್ರಿಪೇರ್ ಮಾಡ್ಕೋಬೇಕು. ನುಗ್ಗೆ ಸೊಪ್ಪಿನಿಂದ ನಾವು ಸಾಲ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೋಬೋದು. ಅಂದರೆ ದಿನನಿತ್ಯದ ಅಡುಗೆಯಲ್ಲಿ ನಾವು ಅದನ್ನು 1 ಸ್ಪೂನ್ ಹಾಕಿಬಿಟ್ರೆ ನಮಗೆ ಅದರದ್ದು ಕಂಟೆಂಟ್ಸ್ ನಮ್ಮ ಬಾಡಿಗೆ ಹೋಗುತ್ತೆ. ಅದಕ್ಕೆ ಮಾಡಿಟ್ಕೋಬೋದು. ಮುಂದಿನ ದಿನಗಳಲ್ಲಿ ಅದನ್ನು ತೋರಿಸ್ತೀನಿ. ಈಗ ಇದಕ್ಕೆ ತೆಂಗಿನೆಣ್ಣೆಯನ್ನು ಹಾಕಿ ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಕೆಂಪು ಮೆಣಸು, ಬೆಳ್ಳುಳ್ಳಿಯನ್ನು ಆವಾಗ ನಾನು 4 ಹಾಗೆ ಇಟ್ಕೊಂಡಿದ್ದೆ. ಉಳಿದಿದ್ದನ್ನು ರುಬ್ಬಲಿಕ್ಕೆ ಹಾಕ್ಕೊಂಡಿದ್ದೀನಿ. ಅದನ್ನು ಈ ಒಗ್ಗರಣೆಗೆ ಸೇರಿಸಿ ಒಗ್ಗರಣೆ ಕೆಂಪಗಾದ ನಂತರ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವೋ ಅದನ್ನು ನಾವು ಈ ಒಗ್ಗರಣೆಗೆ ಸೇರಿಸಬೇಕು. ತುಂಬ ರುಚಿಯಾಗಿರುತ್ತೆ ಇದು ಊಟ ಮಾಡೋದಕ್ಕೆ. ಏನೂ ಅಡುಗೆ ಮಾಡೋಕ್ಕೆ ಮನಸ್ಸೇ ಇಲ್ಲ ಅನ್ನೋವಾಗ ಇದನ್ನು ಈಸಿಯಾಗಿ ನಾವು ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಈಗ ನಾನೇನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಈಗ ನಾನಿಲ್ಲಿ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಒಗ್ಗರಣೆ ರೆಡಿಯಾಗಿದೆ ನಮ್ಮದು. ನಾವಿಲ್ಲಿ ತೆಂಗಿನಕಾಯಿ ಏನು ಯೂಸ್ ಮಾಡದೇ ಇರೋದ್ರಿಂದ ಇದನ್ನು ಚೆನ್ನಾಗಿ ಕುದಿಸಿಟ್ಕೊಂಡ್ರೆ 2-3 ದಿನದ ತನಕ ಆರಾಮಾಗಿ ಇಟ್ಕೋಬೋದು. ಸೊಪ್ಪನ್ನು ಸಹಿತ ಸರಿಯಾಗಿ ನಾವು ಇದರಲ್ಲೇ ಕುದಿಸಿ ಬೇಯಿಸ್ಕೊಳ್ಬೇಕು. ಈಗ ನಾನು ಇದಕ್ಕೆ ಹುಣಸೆ ಹುಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ತೀನಿ. ನುಗ್ಗೆ ಸೊಪ್ಪಿನ ಚಟ್ನಿಯನ್ನು ಬೇರೆ ರೀತಿಯಿಂದನೂ ನಾವು ಮಾಡ್ಕೋಬೋದು. ಅದನ್ನು ಹಸಿಮೆಣಸಿನ ಸಂಗಡ ಹಾಕಿ ರುಬ್ಬಿನೂ ಮಾಡ್ಬೋದು. ಅದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೆಲ್ಲವನ್ನು ಹಾಕಿ ನಾನಿಲ್ಲಿ ಕುದಿಸಿ ಎಣ್ಣೆ ಸ್ವಲ್ಪ ಬಿಡೋ ತನಕ ಕುದಿಸ್ಬೇಕು. ಇದನ್ನು ಕೆಂಪಕ್ಕಿ ಅನ್ನದ ಸಂಗಡ ಇವತ್ತು ನಾನು ಊಟ ಮಾಡಿದೆ. ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಕಾಮೆಂಟ್, ಶೇರ್ ಆ್ಯಂಡ್ ಲೈಕ್. Thank you.